ಫ್ಯಾಮಿಲಿ ಫ್ರೆಂಡ್ಸ್, ಅವ್ರ ತಂದೆ ನಮ್ಮ ತಂದೆ ಎಲ್ಲ ಒಟ್ಟಿಗೆ ಓದ್ದವರು ಅಷ್ಟೇ ಹೊರತು ಅದ್ರ ಮೇಲೆ ಏನೂ ಇಲ್ಲ. ಇಲ್ಲ, ನನಗೆ ಇದನ್ನ ಮಾತಾಡಕ್ಕೆ ಸಿಕ್ಕಿಲ್ಲ. FIR ಆಗಿದೆ ಅಂತ ಹೇಳಿದ್ರು, ಈಗ ಪೋಸ್ಟ್ ಮಾರ್ಟಮ್ ಬರ್ತಾರೆ ಅಂತ ಹೇಳಿದ್ರು ಹೊರತು ಅದ್ರ ಮೇಲೆ ಇನ್ನೇನು ಗೊತ್ತಿಲ್ಲ ನನಗೆ. ಇಲ್ಲ ನನ್ನ ಜೊತೆ ನಾನು 10 years ಆಯ್ತು, ಒಂದು ಸಂಪರ್ಕ ಇಲ್ಲ ಈಗ. ಇಲ್ಲ ಸರ್, ಏನು ಗೊತ್ತಿಲ್ಲ ನನಗೆ. ಬಿಕಾಸ್ ನಾನು 8 years ಆಯ್ತು ಒಂದು ಸಂಪರ್ಕ ಬಿಟ್ಟು. ನಾವು ಒಟ್ಟಿಗೆ ಚಿಕ್ಕವರಿದ್ದಾಗ ಒಟ್ಟಿಗೆ ಓಡಾಡ್ತಾ ಇದ್ವಿ ಎಲ್ಲ ಕಡೆ. ನಾವು ಫ್ಯಾಮಿಲಿ ಟ್ರಿಪ್ಸ್ ಎಲ್ಲ, ಫ್ಯಾಮಿಲಿ ಫ್ರೆಂಡು, ಕ್ಲೋಸ್ ಫ್ಯಾಮಿಲಿ ಫ್ರೆಂಡು, ತುಮಕೂರಿನವರೆಲ್ಲ ನಾವು. ಸೊ ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್, ಆ ಸಂಬಂಧದ ಬಗ್ಗೆ ಏನು ಗೊತ್ತಿಲ್ಲ ನನಗೇನು. ಇಲ್ಲ, ಬಿಸ್ನೆಸ್ ಏನಿಲ್ಲ. ಅವರು ಬಿಸ್ನೆಸ್ ಏನೋ ಕಾರ್ ವರ್ಕ್ಶಾಪ್ ಏನೋ ಇಟ್ಕೊಂಡಿದ್ರು, ಚೆನ್ನಾಗಿ ನಡೆಸ್ತಾ ಇದ್ರು. ಒಳ್ಳೆ ಮನುಷ್ಯ, ಹುಡ್ದಾಗಿಂದ ನೋಡಿದ್ದೀನಿ. ನೋ ದಿಸ್ ಥಿಂಗ್, ಈ ವಾಸ್ ವೆರಿ ಗುಡ್ ಬಾಯ್. ಇಟ್ಸ್ ಎ ಬಿಗ್ ಲಾಸ್ ಅನ್ಸುತ್ತೆ, ಅದು ಬಿಟ್ರೆ. ಬಟ್ ಈ ವಾಸ್ ವೆರಿ ಗುಡ್ ಇಸ್ ಎ ಗುಡ್ ಬಾಯ್. ಈಗ ಅವರ ಮಾನಸಿಕವಾಗಿ ಅಂದ್ರೆ ಯಾವತ್ತಾದ್ರೂ ಖಿನ್ನತೆಗೊಳಗಾಗಿರುವಂತದ್ದು ಆ ತರದ ಘಟನೆಗಳು ಏನೋ ನನಗೇನು ಹೇಳಿಲ್ಲ, ಅವ್ರು ಅದನ್ನೇನು ಶೇರ್ ಮಾಡ್ಕೊಂಡಿಲ್ಲ ನನ್ನ ಜೊತೆ. ಹಿಂದೆ ಅವರು ಅರೆಸ್ಟ್ ಆಗಿದ್ದಾಗ ಏನಾದ್ರು ಭೇಟಿ ಆಗಿಲ್ಲ? ಇಲ್ಲ, ಭೇಟಿ ಆಗಿಲ್ಲ ಸರ್. ನಾವು ನನ್ನ ತಂದೆ ಕಳ್ಕೊಂಡು ಆಲೇ ಒಂದು 6-7 ತಿಂಗಳಾಯ್ತು. ನಾನು ಬಿಸಿ ಇದ್ದೀನಿ, ನನಗೂ ಏನು ಸಿಕ್ಕಿಲ್ಲ. ಅಲ್ಲ, ಬಟ್ 8 years ಆಯ್ತು ನನಗೆ ಸಂಪರ್ಕ ಸಿಕ್ಕಿ. ಇದೆ ಅರ್ಜುನ್ ಅಂತ. ಆತ್ಮಹತ್ಯೆಯ ಕೇಸಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಗಳು, ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರೋದು ಒಳ್ಳೆ ಹುಡುಗ ಇದ್ದ ಅಂತೇಳಿ. ಬಟ್ ಯಾಕೆ ಈ ಕಾರಣಕ್ಕೆ ಈ ರೀತಿಯ ಆತ್ಮಹತ್ಯೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರೋ ಗೊತ್ತಿಲ್ಲ. ರಂಜನ್, ಕಂಟಿನ್ಯೂ ಮಾಡಿ. ಈಗ ಅಲ್ಲೇ ಇದ್ದೀರಿ, ಸ್ಪಾಟಲ್ಲೇ ಇದ್ದೀರಿ ನೀವು. ಈಗ ಆ ಒಂದು ಅಪಾರ್ಟ್ಮೆಂಟಲ್ಲಿ ಇವರಿಬ್ಬರೇ ಇದ್ರಾ ಅಥವಾ ಫ್ಯಾಮಿಲಿ ಇದ್ರಾ, ಹೇಗೆ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತವಾಗ್ಲೂ ಹೇಮಂತ್ ಕುಮಾರ್, ನೀವು ಕೇಳಿದಂತ ಎಲ್ಲ ಪ್ರಶ್ನೆಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈಗ ನಾನು ಇರುವಂಥದ್ದು RR ನಗರದ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಈ ಒಂದು ಅಪಾರ್ಟ್ಮೆಂಟ್ನ ಬಳಿ ಇದ್ದೀನಿ. ನೇರವಾಗಿ ನೀವು ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಕೃಷಿ ತಾಪಂಡ ಮತ್ತು ವೈಶಾಖ್ ಇಬ್ಬರು ಕೂಡ ಒಂದು ಬಾಡಿಗೆಯನ್ನು ಪಡೆದು ವಾಸವಿದ್ದಂತಹ ಅಪಾರ್ಟ್ಮೆಂಟ್ನ ದೃಶ್ಯಗಳು. ಈಗಾಗಲೇ ಆ ಒಂದು ಅಪಾರ್ಟ್ಮೆಂಟ್ನ ಫ್ಲಾಟ್ಗೆ ಬ್ಲೈಂಡರ್ಸನ್ನು ಹಾಕಿ ಮುಚ್ಚಿರುವಂಥದ್ದು. ನಿನ್ನೆ ರಾತ್ರಿ ಸುಮಾರು 8:30 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅನ್ನುವಂಥ ಮಾಹಿತಿ, ಈಗ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. 8:15 ಘಟನೆ ನಡೆದಿದೆ. ಅದಾದ ಬಳಿಕ RR ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗೆ ಈ ಒಂದು ಘಟನೆ ಕುರಿತಾಗಿ ಮಾಹಿತಿ ಹೋಗುತ್ತೆ. ನೇರವಾಗಿ ಪೊಲೀಸರು ಈ ಒಂದು ಅಪಾರ್ಟ್ಮೆಂಟ್ಗೆ ಬಂದು ಎಲ್ಲ ಒಂದು ಅಪಾರ್ಟ್ಮೆಂಟ್ನ ಸುತ್ತಮುತ್ತ ತಲಾಶನ್ನ ಮಾಡ್ತಾರೆ, ಜೊತೆಗೆ ಫ್ಲಾಟ್ನನ್ನು ಕೂಡ ತಲಾಶನ್ನ ಮಾಡಿದ್ದಾರೆ. ಅದಾದ ಬಳಿಕ ಏನಾದರೂ ಎವಿಡೆನ್ಸ್ ಸಿಕ್ಕಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ವೈಶಾಖ್ನಿಂದ ಡೆತ್ ನೋಟ್ ಬರೆದಿರುವಂಥದ್ದು ಕೂಡ ಲಭ್ಯವಾಗಿರುವುದಿಲ್ಲ. ಜೊತೆಗೆ ವೈಶಾಖ್ ಯಾವ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಪ್ರಾಥಮಿಕ ಮಾಹಿತಿ ಈಗ ಲಭ್ಯವಾಗ್ತಿರುವುದಂದ್ರೆ ನೇಣಿಗೆ ಶರಣಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಏನು, ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಮೊದಲು ನೇರವಾಗಿ ಕೃಷಿ ತಾಪಂಡ ಅವರಿಗೆ ಮೆಸೇಜ್ ಅನ್ನ ಮಾಡಿ, ನನಗೆ ಈ ರೀತಿಯಾಗಿ ಬದುಕೋಕೆ ಆಸೆ ಇಲ್ಲ, ನನಗೆ ಜೀವನದಲ್ಲಿ ಬದುಕೋಕೆ ಆಸೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಒಂದು ಮಾನಸಿಕ ಖಿನ್ನತೆಯ ಬಗ್ಗೆ ಆತ ಮಾಹಿತಿ ಜೊತೆಗೆ ಮಾತುಗಳನ್ನು ಆಡಿದ್ದ ಅನ್ನುವಂಥ ಮಾಹಿತಿಯನ್ನು ನೇರವಾಗಿ ಈಗ ಕೃಷಿ ತಾಪಂಡ ಅವರು RR ನಗರ ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು. ಈಗಾಗಲೇ ಏನು ವೈಶಾಖ್ನ ಕುಟುಂಬದವರು ನೇರವಾಗಿ RR ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೂಡ ಕೊಡಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಈಗಾಗಲೇ ಈ ಒಂದು ಅಪಾರ್ಟ್ಮೆಂಟಿಂದ ನೇರವಾಗಿ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈವರೆಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತದೇಹ ಇರುವಂಥದ್ದು. ಆದರೆ ಪೋಸ್ಟ್ ಮಾರ್ಟಮ್ ಅನ್ನು ಅಂದ್ರೆ ಅಟಾಪ್ಸಿಯನ್ನ ಮಾಡಿರಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಒಂದು ಕಡೆಯಿಂದಾಗಿ ಕೃಷಿ ತಾಪಂಡ ಹಾಗೂ ವೈಶಾಖ್ ನಡುವಿನಂಥ ಸ್ನೇಹ ಏನಿದೆ, ಈ ಒಂದು ಸ್ನೇಹ ಸುಮಾರು ವರ್ಷಾನುಗಟ್ಟಲೆ ಸ್ನೇಹ ಇದಾಗಿರುತ್ತೆ. ಹಿನ್ನೆಲೆಯಲ್ಲಿ ಈ ಒಂದು ಕೃಷಿ ತಾಪಂಡ ಅವರು ತಾನು ಮಾನಸಿಕ ಖಿನ್ನತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೃಷಿ ತಾಪಂಡ ಅವರು ವೈಶಾಖಿಗೆ ಸಪೋರ್ಟ್ ಮಾಡಿದ್ರು. ಹಿನ್ನೆಲೆಯಲ್ಲಿ ತನ್ನ ಈ ಒಂದು ಅಪಾರ್ಟ್ಮೆಂಟಲ್ಲಿ ಬಂದು ಇಲ್ಲಿಂದ ನೇರವಾಗಿ ವೀರಭದ್ರೇಶ್ವರ ಸಿಗ್ನಲ್ ಬಳಿ ಇರುವಂತಹ ಒಂದು ಕಂಪನಿಯಲ್ಲಿ ಆತ ಕೆಲಸಕ್ಕೆ ಹೋಗ್ತಿದ್ದ. ಅದಾದ ಬಳಿಕ ಸುಮಾರು ಇಲ್ಲಿಗೆ ಬಂದು ಆತ ನೆಲೆಸಿದ್ದ. ಜೊತೆಗೆ ಸುಮಾರು 1 ವಾರಗಳಿಂದ ಈತ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ನೆಲೆಸಿದ್ದ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಏನು, ವೈಶಾಖ್ ತನ್ನ ಕುಟುಂಬದವರ ಜೊತೆ ಅಂದರೆ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಜಯನಗರದ ನಿವಾಸದಲ್ಲಿ ವಾಸವಾಗಿದ್ದ ಅನ್ನುವಂಥ ಮಾಹಿತಿ ಕೂಡ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಆದರೆ ಈ ಒಂದು ಆತ್ಮಹತ್ಯೆಗೆ ನಿಖರವಾದಂಥ ಕಾರಣ ಏನು, ಜೊತೆಗೆ ಯಾಕೆ ವೈಶಾಖ್ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇನ್ನು ಪೊಲೀಸರ ತನಿಖೆಯಲ್ಲಿ ಸ್ಪಷ್ಟವಾಗಬೇಕಾಗಿದೆ. ಒಂದು ಕಡೆಯಿಂದಾಗಿ ಕೃಷಿ ತಾಪಂಡ ಅವರಿಗೆ ಮೆಸೇಜ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ವೈಶಾಖ್ ಮೆಸೇಜ್ ಅನ್ನ ಮಾಡಿರ್ತಾರೆ ನಿನ್ನೆ ರಾತ್ರಿ ತಮ್ಮ ಡಿಪ್ರೆಷನ್ ಬಗ್ಗೆ, ತಮಗೆ ಆಗ್ತಿರುವಂಥ ಮಾನಸಿಕ ಖಿನ್ನತೆಯ ಬಗ್ಗೆ, ಜೊತೆಗೆ ತಾನು ಸಾಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆತ ಮೆಸೇಜ್ ಅನ್ನ ಮಾಡ್ಕೊಂಡಿರ್ತಾನೆ, ಕರೆಯಲ್ಲಿ ಮಾತನಾಡಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಕೃಷಿ ತಾಪಂಡ
ಕೂಡ ಆತನಿಗೆ ಧೈರ್ಯದ ಮಾತುಗಳನ್ನು ಹೇಳಿರ್ತಾರೆ. ಯಾವುದೇ ಕಾರಣಕ್ಕೂ ಆತರ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಧೈರ್ಯದ ಮಾತನ್ನ ಹೇಳಿರ್ತಾರೆ. ಅದಾದ ಬಳಿಕ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋಣ, ನಿನ್ನ ಎಲ್ಲ ಖಿನ್ನತೆಗಳು ಪರಿಹಾರ ಆಗುತ್ತೆ, ಆದ್ರೆ ಧೈರ್ಯದಿಂದಿರು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆತನಿಗೆ ಧೈರ್ಯವನ್ನ ಹೇಳಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆರ್ ನಗರ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಆಕ್ಚುಲಿ ಅಸಲಿ ಕಾರಣ ಏನು ವೈಶಾಖ್ನ ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ HAL ಪೊಲೀಸರು ಈ ಹಿಂದೆ ಈ ಒಂದು AVR ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ HAL ಪೊಲೀಸರು ಈ ಒಂದು ಅಪಾರ್ಟ್ಮೆಂಟ್ಗೆ ಬಂದು ಆತನನ್ನ ಅರೆಸ್ಟ್ ಮಾಡಿದ್ರು. ಅದಾದ ಬಳಿಕ ಆತನ ಕುಟುಂಬದಲ್ಲಿ ಅಂದ್ರೆ ಆತನ ಮತ್ತು ಆತನ ಹೆಂಡತಿಯ ನಡುವೆ ಒಂದಿಷ್ಟು ಮನಸ್ತಾಪಗಳಿತ್ತು. ಇದರಿಂದ ಈ ಒಂದು ಮನಸ್ತಾಪದಿಂದ ಆತ ಮನೆಯಲ್ಲಿ ಇರದೆ ನೇರವಾಗಿ ತನ್ನ ಸ್ನೇಹಿತೆಯಾದಂತಹ ಕೃಷಿತಾ ಪಂಡ ಅವರ ಅಪಾರ್ಟ್ಮೆಂಟ್ಗೆ, ಅಂದ್ರೆ ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಬಾಡಿಗೆ ಪಡ್ಕೊಂಡು ಕೃಷಿತಾ ಪಂಡ ಅವರು ಇರ್ತಾರೆ, ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನೆಲೆಸಿದ್ದ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RR ನಗರ ಪೊಲೀಸ್ ಠಾಣೆಗೆ ಈಗಾಗಲೇ ಏನು ವೈಶಾಖ್ನ ತಂದೆ ನೇರವಾಗಿ ಹೋಗಿ ದೂರನ್ನ ಕೊಡಲಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಹೇಮಂತ್. ಎಸ್, ಓಕೆ, ಥ್ಯಾಂಕ್ ಯು ರಂಜನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.